ಹಾಯ್ ಫ್ರೆಂಡ್ಸ್ ಇದು ಬಂದು ಸಂಡೇ ಬ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ಭಾನುವಾರ ನಮ್ಮ ಮನೆ ದೇವರು ವಾರ. ಇವತ್ತು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಅದೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ದೇವರು ಯಾವುದು ಏನು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಇದು ಪೂಜೆ ಎಲ್ಲ ಆಯಿತು ನೋಡ್ಬೋದು. ನಾನು ರೆಡಿಯಾಗಿದ್ದೀನಿ. ಇವತ್ತೇನು ಮಾಡಿದ್ದೆ ಅಂದರೆ, ನಮ್ಮ ಮನೆ ದೇವರಿಗೆ ನಾವು ಮೀಸಲು ಬುತ್ತಿ ಅಂತ ತಗೊಂಡು ಹೋಗ್ತೀವಿ. ಬುತ್ತಿ ಚಟ್ನಿ ಮಾಡಿದ್ದೆ, ಮೊಸರು ಬುತ್ತಿ ಮತ್ತು ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿನ, ಹಾಗೆ ಕಡಲೆಬೇಳೆ ಹೆಸರುಬೇಳೆ ಹಾಕಿ ಪಾಯಸ ಮಾಡಿದ್ದೆ. ಫ್ರೆಂಡ್ಸ್, ಬೆಳಗ್ಗೆ ಎದ್ದು ದಿನನಿತ್ಯ ಕೆಲಸಗಳು ಇದ್ದೇ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಆಗಿ ಮತ್ತು ಮೀಸಲು ಬುತ್ತಿಗೆ ಮತ್ತು ಬಿಸಿದಾಗಿ ರೈಸ್ ಮಾಡಿಕೊಂಡು ಮೊಸರು ಬುತ್ತಿ ಕಟ್ಕೊಂಡೆ, ಹಾಗೆ ಚಟ್ನಿ ಪುಡಿನೂ ಮಾಡಿಕೊಂಡೆ. ಮೀಸಲು ಬುತ್ತಿ ಅಂದರೆ ಇಲ್ಲಿ ಬಾಕ್ಸಲ್ಲಿ ಇಟ್ಟಿದ್ದೇನಲ್ವ, ಅದು ದೇವರಿಗೆ ಮೀಸಲು ಬುತ್ತಿ ಅಂತ ಅಲ್ಲ, 5 ದೋಣಿಗೆ ನಾವು ನೀಡಬೇಕಾಗುತ್ತೆ. ಹಾಗಾಗಿ ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ ಮೀಸಲು ಬುತ್ತಿನ ಕಟ್ಕೊಳ್ಳೋಕ್ಕೆ. ನಮಗೂ ತಿನ್ನೋದಕ್ಕೂ ಆಗುತ್ತೆ ಅಂತ ನಾನು ಜಾಸ್ತಿನೇ ಬುತ್ತಿ ಮತ್ತು ಚಟ್ನಿ ಪುಡಿ ಮಾಡಿದ್ದೀನಿ. ಹಾಗೆ ಪಾಯಸ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಇದೆಲ್ಲ ಹಾಗೆ ಪೂಜೆ ಆಯಿತು. ಹೋಗೋಕ್ಕೆ 10 ಗಂಟೆ ಆಯಿತು ನೋಡಿ ಫ್ರೆಂಡ್ಸ್. ನಾವು ಹೊರಟಿದ್ದು 10 ಗಂಟೆಗೆ. ನಮ್ಮೂರಿಂದ ನಾವು ಇರೋದು ಬ್ಯಾಡಗಿಂದ ಅಲ್ಲಿಗೆ ಅಂದರೆ ಒಂದು 15 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ದೇವ್ರಗುಡ್ಡ ನಾವು ಹೋಗ್ತಾ ಇರೋದು. ನಮ್ಮ ಮನೆ ದೇವರು ಮಾಲತೇಶ ಪ್ರಸನ್ನ ದೇವರ ಗುಡ್ಡದಲ್ಲಿ ಇರೋದ್ರಿಂದ ಗುಡ್ಡದಯ್ಯ ಅಂತ ಕರೀತಾರೆ. ಇಲ್ಲೇ ಹತ್ತಿರದಲ್ಲೇ ಮೈಲಾರ ಕೂಡ ಇದೆ. ದೇವರ ಗುಡ್ಡ ಮೈಲಾರ ಎಲ್ಲ. ನಮ್ಮ ಮನೆ ದೇವರು ಮಾಲತೇಶ ಪ್ರಸನ್ನ ದೇವರ ಗುಡ್ಡದಲ್ಲಿ ಇರೋದ್ರಿಂದ ನಾವು ದೇವ್ರ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ದೇವರಗುಡ್ಡ ಬಂದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ದೇವರಗುಡ್ಡ ಗ್ರಾಮದಲ್ಲಿ ಇದೆ. ನಾವೀಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಜಾಸ್ತಿ ಅಂದರೆ ನಮಗೆ ಹತ್ತಿರ ಇರೋದ್ರಿಂದ ಬೈಕಲ್ಲೇ ಹೋಗ್ತಿರ್ತೀವಿ. ಸಂಡೇ ಅದು ನಮ್ಮ ಮನೆ ವಾರ, ರಜೆ ಕೂಡ ಇರುತ್ತೆ ಹಸ್ಬೆಂಡ್ಗೆ ಮಕ್ಕಳಿಗೆ. ಹಾಗಂತ ವಾರ ಹೋಗೋದಿಲ್ಲ, ನಮಗೆ ಟೈಮು ಸಿಕ್ಕಾಗ ನಮಗೆ ಅನುಕೂಲ ಆದಾಗ ಹೋಗ್ತಿರ್ತೀವಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಲ್ಲ ಹೊಲ ಗದ್ದೆಗಳಲ್ಲಿ ಬಿತ್ತನೆ ಮಾಡಿದ್ದಾರೆ, ಬೀಜಗಳನ್ನೆಲ್ಲ ಹಾಕಿದ್ದಾರೆ. ಆದರೆ ಮಳೆನೇ ಇಲ್ಲ ಫ್ರೆಂಡ್ಸ್. ತುಂಬಾ ಬಿಸಿಲಿದೆ. ಇವಾಗ ಮಳೆ ಕಡಿಮೆ ಆಗಿಬಿಟ್ಟಿದೆ. ಹೀಗಾದರೆ ರೈತರ ಪರಿಸ್ಥಿತಿ ಏನು ಫ್ರೆಂಡ್ಸ್ ಅಲ್ವಾ? ನಿಜ, ಮಳೆ ಇಲ್ಲ ಅಂದರೆ ಇವಾಗ ಒಳ್ಳೆ ಮಳೆ ಬರಬೇಕು, ಬಟ್ ಮಳೆನೇ ಇಲ್ಲ. ಮಳೆಗಾಲ ಅನಿಸೋದೇ ಇಲ್ಲ ಈ ಬಿಸಿಲನ್ನು ನೋಡಿದರೆ. ಫ್ರೆಂಡ್ಸ್, ಇವಾಗ ನಾವು ದೇವರ ಗುಡ್ಡಕ್ಕೆ ಬಂದ್ವಿ. ಇದು ಮೇಲೆ ಏರಿ ಅಂದರೆ ಗುಡ್ಡ ಇರೋದ್ರಿಂದ ನಾವು ಬೈಕನ್ನು ಕೆಳಗಡೆನೇ ನಿಲ್ಲಿಸಿಬಿಟ್ಟು ನಾವು ಈಗ ಹೋಗ್ತಾ ಇದ್ದೀವಿ. ಇದು ನೋಡೋದಕ್ಕೆ ಹಿಂಗೆ ಕಾಣುತ್ತೆ, ಬಟ್ ಗುಡ್ಡ ಥರನೇ ಏರಿ ಇದೆ. ಹೋಗುವಾಗಂತೂ ತುಂಬಾ ಕಾಲು ನೋವು ಬಂದುಬಿಡುತ್ತೆ. ಈಗ ದ್ವಾರ ಬಾಗಿಲ ಹತ್ತಿರ ಬಂದಿದ್ದೀವಿ. ಇಲ್ಲಿ ಮೇಲ್ಗಡೆ ಕೆತ್ತನೆ ಮಾಡಿದ್ದಾರೆ ನಮ್ಮ ಮನೆ ದೇವರು ಮಾಲತೇಶ ಪ್ರಸನ್ನ ಮತ್ತು ಅವರ ಹೆಂಡತಿ ದೇವಿ ಗಂಗಮಾಳಮ್ಮ ದೇವಿ. ನಮ್ಮ ದೇವರ ಒಂದು ವಿಗ್ರಹ ಆಗಲಿ ಚಿತ್ರ ಆಗಲಿ ಅದೇ ರೀತಿಯಾಗಿರುತ್ತೆ. ಕುದುರೆ ಮೇಲೆ ಕೂತಿರುವ ಮಾಲತೇಶ ಪ್ರಸನ್ನ ಮತ್ತು ಹಿಂದ್ಗಡೆ ಗಂಗಮಾಳಮ್ಮ ದೇವಿ ಅಂದರೆ ಶಿವಪಾರ್ವತಿಯರ ಪ್ರತಿರೂಪ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ನಾವು ಗುಡಿ ಹತ್ತಿರ ಬಂದ್ವಿ. ನಮ್ಮ ಮನೆಯವರು ಮಗ ಬೇಗನೆ ಮುಂದೆ ಹೋಗ್ತಾಯಿದ್ರು. ನನಗೆ ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ. ಸಾಕಾದಂಗೆ ಆಯಿತು. ಇಲ್ಲಿ ನೋಡ್ಬೋದು ಹುಣ್ಣಿಮೆ ದಿನ ಅಂತೂ ಫುಲ್ಲು ರಶ್ ಇರುತ್ತೆ. ಮೊನ್ನೆ ಹುಣ್ಣಿಮೆ ಆಯಿತು, ಅವತ್ತು ಬರೋಕ್ಕಾಗದೇ ಇದ್ದರು. ಸಂಡೇ ಬಂದಿದ್ದಾರೆ, ರಜೆ ಇರುತ್ತೆ ಅಂತ. ನೋಡ್ಬೋದು ತುಂಬಾ ಜನ ಬರ್ತಾರೆ. ಹುಣ್ಣಿಮೆ ಇದ್ದಾಗಂತೂ ಭರತ್ ಹುಣ್ಣಿಮೆ, ಸೀಗೆ ಹುಣ್ಣಿಮೆ, ಈ ಥರ ಹುಣ್ಣಿಮೆಗಳಲ್ಲಿ ಫುಲ್ಲು ರಶ್ ಇರುತ್ತೆ. ಇವಾಗ ಇಷ್ಟು ಸಾಧಾರಣವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಮೇಲ್ಗಡೆಯಿಂದ ಕ್ಯೂ ಆಗಿ ಹೋಗಬೇಕು. ತುಂಬ ಜನ ಇರೋದ್ರಿಂದ ಮೇಲ್ಗಡೆ ಕ್ಯೂ ಹಚ್ತಾರೆ. ಸ್ವಲ್ಪ ಜನ ಇದ್ದರೆ ಅಲ್ಲೇ ಕೆಳಗಡೆಯಿಂದನೇ ಹೋಗ್ತಿದ್ವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲೆ ನಿಂತ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ. ಈ ಕೆಳಗಡೆ ಊರು ಸುತ್ತಮುತ್ತ ಯಾವ ರೀತಿ ಇದೆ ಅಂತ. ದೇವಸ್ಥಾನ ಇದು ದೇವ್ರ ಗುಡ್ಡ ಬರೋದು ಸ್ವಲ್ಪ ಗುಡ್ಡದ ಮೇಲೇ ಇದೆ. ಹಾಗಾಗಿ ಗುಡ್ಡದಯ್ಯ ಅಂತ ಕರೀತಾರೆ ನಮ್ಮ ದೇವರನ್ನು. ಮಾಲತೇಶ ಪ್ರಸನ್ನ ಅವರ ಹೆಸರು, ಮಾಲತೇಶ ದೇವರ ಹೆಸರು. ನಮ್ಮ ರಿಲೇಟಿವ್, ನಮ್ಮ ಕುಟುಂಬಸ್ಥರು, ನಮ್ಮ ಈ ಒಕ್ಕಲದವರೆಲ್ಲ ಜಾಸ್ತಿ ಮಾಲತೇಶ ಅಂತಲೇ ಹೆಸರನ್ನು ಇಟ್ಕೊಳ್ತಾರೆ, ದೇವ್ರ ಹೆಸರನ್ನು. ನಾವು ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ನಾವು ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಮೇಲೆ ಮತ್ತೆ ವಿಡಿಯೋ ಮಾಡಿದೆ. ಅಲ್ಲಿ ತುಂಬ ರಶ್ ಇರೋದ್ರಿಂದ ನಾನು ವಿಡಿಯೋ ಮಾಡಿಕೊಳ್ಳಿಲ್ಲ. ಹಾಗೆ ನಮ್ಮ ದೇವರನ್ನು ಭಂಡಾರದ ಒಡೆಯ ಅಂತಲೇ ಕರೀತಾರೆ. ಭಂಡಾರನ ಹಚ್ತಾ ಇರ್ತಾರೆ ನೋಡ್ಬೋದು. ಮತ್ತು ನಾವು ಮೀಸಲು ಬುತ್ತಿ ತೊಗೊಂಡು ಬಂದಿದ್ವಿ. ಅಲ್ಲಿ ಹೋದ್ಮೇಲೆ ನಾವು ಹಣ್ಣು ತುಪ್ಪ ಅಂತ ಮಾಡಬೇಕು. ಅದನ್ನು ಕೂಡ ಮಾಡಿ
5 ದೋಣಿಗಳಿಗೆ ಎಷ್ಟಾಗುತ್ತೋ ಅಷ್ಟು ನೀಡಿ ಮತ್ತು ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಹೋಗುವ ಭಂಡಾರ ಕೂಕ್ಮನ ತಗೊಂಡು ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಹೋದಾಗೆಲ್ಲ ಸ್ವಲ್ಪ ಸ್ವಲ್ಪನೇ ಕಟ್ಟಿಸ್ಕೊಂಡು ಬರ್ತೀವಿ. ಹಸ್ಬೆಂಡು ಮಗ ಮುಂದೆ ಹೋಗ್ತಾರೆ, ನಾನು ಮಾತ್ರ ಹಿಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ. ನಾನು ಪ್ರತಿ ಸಲ ಹೋದಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಹೊಸಬರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ಡೈಲಿ ಲಾಗ್ ಆಗಿರೋದ್ರಿಂದ ನಿಮ್ಮ ಜೊತೆ ಡೈಲಿ ರೂಟೀನನ್ನು ಶೇರ್ ಮಾಡ್ಕೊಳ್ತೀನಿ. ಇದು ರಾಣೆಬೆನ್ನೂರು ತಾಲೂಕಲ್ಲಿ ದೇವ್ರಗುಡ್ಡ. ಈ ಸೈಡೆಲ್ಲ ಬಂದರೆ ಇದು ಬಯಲುಸೀಮೆ ಅಂತಲೇ ಹೇಳ್ತಾರೆ. ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಎರೆಮಣ್ಣು, ಕಪ್ಪು ಮಣ್ಣು ಇರೋದಿಲ್ಲಿ. ಬಯಲು ಸೀಮೆ ಅಂದರೆ ಬಯಲು ತುಂಬಾ ವಿಶಾಲವಾಗಿರುತ್ತೆ ಜಾಗ. ಆದರೆ ಗಿಡ ಮರಗಳು ಕಡಿಮೆ, ಹಾಗೆ ಬಿಸಿಲು ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಬಯಲು ಸೀಮೆ ಅಂತ ಕರೀತಾರೆ ಈ ನಾಡನ್ನು. ಫ್ರೆಂಡ್ಸು, ನಾವೀಗ ದೇವ್ರಗುಡ್ಡದಿಂದ ಮನೆಗೆ ಬಂದು ಮನೆಯಿಂದ ಮತ್ತೆ ವಾಪಸ್ಸು ನಾವು ಮತ್ತೆ ಜರ್ನಿ ಮಾಡ್ತಾಯಿದ್ದೀವಿ. ಯಾಕಂದರೆ ನನ್ನ ಮಗ ಒಬ್ಬನನ್ನು ನಾನು ಕೋಚಿಂಗಲ್ಲಿ ಹಾಕಿ ಬಂದಿದ್ದೀವಿ. ಅಂದರೆ 1 ವಾರ ಆಯಿತು. ಸಂಡೇಗೆ ಅವನದು ಸ್ಯಾಟರ್ಡೆ ಬರ್ಡೇ ಇತ್ತು. ಹಾಗಾಗಿ ಅವತ್ತು ಹೋಗೋಕ್ಕಾಗಲಿಲ್ಲ, ಅಂದರೆ ನಿನ್ನೆ ಸ್ಯಾಟರ್ಡೆ ಹೋಗೋಕ್ಕಾಗಲಿಲ್ಲ. ಇವತ್ತು ಹೋಗಿದ್ವಿ. ಹೋಗಿ ಕೇಕ್ ತೊಗೊಂಡು ಹೋಗಿ ಹೊರಗಡೆ ನಮ್ಮ ಫ್ರೆಂಡ್ ಇದ್ದಾಳೆ, BA ಒಟ್ಟಿಗೆ ಓದಿದ್ವಿ. ಅವ್ರ ಮಗಳನ್ನು ಅಲ್ಲೇ ಕೋಚಿಂಗ್ ಹಾಕಿದ್ದಾರೆ. ಅವರು ಕೂಡ 2 ಟೈಮ್ಸ್ ಆಯ್ತು ನಾವು ಮೀಟ್ ಮಾಡೋಕತ್ತು. ಅವರು ಬಂದಿದ್ದರು. ಹಾಗಾಗಿ ಇಲ್ಲಿ ಚೆನ್ನಾಗಿದೆ ವಾತಾವರಣ. ಇಲ್ಲೇ ಕೂತ್ಕೊಂಡು ಕೇಕೆಲ್ಲ ಕಟ್ ಮಾಡಿ ಅವರು ಊಟಕ್ಕೆ ತೊಗೊಂಡು ಬಂದಿದ್ದರು. ನಾವು ಕೂಡ ಊಟಕ್ಕೇನು ತೊಗೊಂಡು ಹೋಗಿರಲಿಲ್ಲ. ಅಲ್ಲೇ ಹೊರಗಡೆ ಮಗನಿಗೆ ಎಲ್ಲ ಕೊಡಿಸಿ ತಿನ್ನಿಸಿದ್ವಿ. ನನ್ನ ಮಗ ಕೇಕ್ ಕಟ್ ಮಾಡ್ತಾ ಇದ್ದಾನೆ. ನಿನ್ನೆ ಹೊಸ ಡ್ರೆಸ್ ಹಾಕ್ಕೊಂಡಿದ್ದಂತೆ, ನಾನು ಕೊಡಿಸಿ ಬಂದಿದ್ದೆ. ಇವತ್ತು ಹಾಗೆ ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿದ್ವಿ. ನಾನು ಇದನ್ನು ಹೇಳ್ಕೊಂಡಿರಲಿಲ್ಲ, ಎಲ್ಲಿ ಸೇರಿಸಿದ್ದೀವಿ, ಎಷ್ಟನೇ ಕ್ಲಾಸು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ. ನನಗೆ ತುಂಬ ಬೇಜಾರಾಗ್ತಿದೆ. ಆದರೆ ಮಕ್ಕಳ ಎಜುಕೇಷನನ್ನು ನೋಡಿದರೆ ನಾವು ಬಿಟ್ಟು ಇರೋದನ್ನು ರೂಢಿ ಮಾಡ್ಕೋಬೇಕು. ಯಾಕಂದರೆ ಮನೆಯಲ್ಲಿ ಓದ್ತಾ ಇರಲಿಲ್ಲ, ಹಾಗಾಗಿ ನಾನು ಕೋಚಿಂಗಿಗೆ ಹಾಕಬೇಕಾಯ್ತು. ನನ್ನ ದೊಡ್ಡ ಮಗ ನಾನು ಇಲ್ಲೇ ಅದೇ ಕೋಚಿಂಗ್ ಸೆಂಟರನ್ನು ಅಲ್ಲಿ ನಮ್ಮ ಮನೆ ದೇವರು ಮಾಲ್ತೇಶ ಪ್ರಸನ್ನ ಅಂದ್ವಿ ಅಲ್ವಾ, ಅದೇ ದೇವಸ್ಥಾನ ಇಲ್ಲಿ ಕೂಡ ಇದೆ. ಅದು ಮೇನ್ ದೇವಸ್ಥಾನ ನಾವು ಹೋಗಿ ಬಂದಿರೋದು. ಇದು ಈ ಊರಲ್ಲಿನೂ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿದೆ, ವಾತಾವರಣನೂ ತುಂಬಾ ಶಾಂತವಾಗಿದೆ. ಫ್ರೆಂಡ್ಸ್, ನಾನು ಇದೇ ಫಸ್ಟ್ ಟೈಮು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು. ನಾನು ಈ ಊರಿಗೆ ಬಂದಿರೋದು 2 ಟೈಮ್. ಅಂದರೆ ಒಂದು ಸರಿ ಮಗನ್ನ ಅಲ್ಲಿ ಕೋಚಿಂಗಿಗೆ ಕೇಳಕ್ಕೆ ಹೋಗಿದ್ದೆ, ಮತ್ತು ಬಿಡೋಕ್ಕೂ ಹೋದಾಗ ಬಂದಿರಲಿಲ್ಲ. ಇವತ್ತು ಬಂದಿದ್ದೇನೆ ಇಲ್ಲಿ ದೇವಸ್ಥಾನ ಹತ್ರನೇ. ಫ್ರೆಂಡ್ಸ್, ನಾನು ಹೇಳಿದ್ನಲ್ವ ಗಂಗಾ ಮಾಳಮ್ಮ ದೇವಿ ಅಂತ. ಮಾಲ್ತೇಶ ಮತ್ತು ಗಂಗಿ ಮಾಳಮ್ಮ, ಗಂಗಾ ಮಾಳಮ್ಮ ಇವರು ಗಂಡ ಹೆಂಡತಿ. ಶಿವಪಾರ್ವತಿಯವರ ಸ್ವರೂಪನೇ. ಪಕ್ಕದಲ್ಲೇ ಈ ಗಂಗಿ ಮಾಳಮ್ಮ ಗುಡಿನೂ ಇದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದಾಸವಾಳ ಹೂವು ನೋಡಿ, ಫುಲ್ಲು ದಾಸವಾಳ ಹೂವನ್ನೇ ಇದೆ, ಅಷ್ಟು ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಇವತ್ತು ಬೇರೆ ಭಾನುವಾರ ಅಲ್ವಾ, ವಾರ ಇರೋದ್ರಿಂದ ತುಂಬ ಚೆನ್ನಾಗಿ ಪೂಜೆ ಅಲಂಕಾರ ಮಾಡಿದ್ದಾರೆ. ನಮಗೂ ಇವತ್ತು ತುಂಬಾ ಖುಷಿ ಆಯಿತು. ಮಗನ ನೋಡಿದ ಖುಷಿ, ಮತ್ತು ಈ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋದ್ವಿ. ಇಲ್ಲಿ ಹೊರಗಡೆ ನೋಡ್ಬೋದು ಎಷ್ಟು ಪ್ರಶಾಂತವಾಗಿ ಶಾಂತವಾಗಿದೆ ಅಂತ. ಈ ದಿನ ನಾವು ನಮ್ಮ ಮನೆ ದೇವರನ್ನು 2 ಕ್ಷೇತ್ರಗಳಲ್ಲಿ ದರ್ಶನ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಹಾಗೆ ಮಗನ ನೋಡ್ಬೋದು, ಮಗನ ಕೋಚಿಂಗ್ ಸೆಂಟರು ಇವಾಗ ಬಿಟ್ಟು ಹೋಗ್ತಾ ಇದ್ದೀವಿ ಮಾತಾಡಿಸ್ಕೊಂಡು. ಅವರಪ್ಪನ ಜೊತೆಗೆ ಏನು ಬೇಕೆಲ್ಲ ಕೊಡಿಸ್ಕೊಂಡು ಅವರಪ್ಪ ಬಿಡೋದಕ್ಕೆ ಮತ್ತೆ ಹೋಗ್ತಿದ್ದಾರೆ. ನಾವು ಬಸ್ ಸ್ಟಾಪಲ್ಲೇ ಇದ್ವಿ ಫ್ರೆಂಡ್ಸ್. ನಾನು ನನ್ನ ದೊಡ್ಡ ಮಗ ಇವಾಗ ನಾವು ಬಸ್ಸಿಗೆ ಹೋಗ್ತೀವಿ. ನಮ್ಮ ಹಸ್ಬೆಂಡು ಅವರು ನಮ್ಮ ಊರಿಗೆ ಹೋಗ್ತಿದ್ದಾರೆ, ಕಚ್ವಿ ಅಂದರೆ ಅತ್ತೆ ಮನೆಗೆ. ಹಾಗಾಗಿ ನಾವಿಬ್ಬರು ಬಸ್ಸಿಗೆ ಹೋಗ್ತಿದ್ದೀವಿ. ಓಕೆ ಫ್ರೆಂಡ್ಸು, ನನ್ನ ಭಾನುವಾರದ ರೂಟೀನು ಇದಾಗಿತ್ತು. ಇವತ್ತು ಮನೆ ದೇವರ ದರ್ಶನ, ಮಗನ ಬರ್ಡೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.